ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ನಿನ್ನೆ ತಾನೇ ಪ್ರತಿಯೊಬ್ಬರಿಗೂ ಕೂಡ ಎಕ್ಸಾಮ್ 3 ರಿಸಲ್ಟ್ ಅನೌನ್ಸ್ ಆಗಿದೆ. ಯಾರೆಲ್ಲ ಎಕ್ಸಾಮ್ 3 ಬರೆದಿದ್ರೋ 90% ವಿದ್ಯಾರ್ಥಿಗಳು ಬಹಳ ಸಂತೋಷದಲ್ಲಿದ್ದಾರೆ. ಇನ್ನೊಂದು 10% ವಿದ್ಯಾರ್ಥಿಗಳು ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್ ರಿಸಲ್ಟ್. ನಿಮಗೆ ಸಂತೋಷ ಇಲ್ಲ. ರಿಸಲ್ಟು ಸರ್ ನಮ್ಮ ಎಕ್ಸಾಮ್ 2ಕ್ಕಿಂತ ಎಕ್ಸಾಮ್ 3ನಲ್ಲಿಯೇ ಕಡಿಮೆ ಅಂಕಗಳನ್ನು ಕೊಟ್ಟಿದ್ದಾರೆ ಅಂತ ನಿಮ್ಮ ಒಂದು ಮನಸ್ಸಲ್ಲಿ ಅದು ಫಿಕ್ಸ್ ಆಗಿಬಿಟ್ಟಿದೆ. ಹಾಗಾಗಿ ಬಹಳ ಜನ ಸರ್ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ, ಸರ್ ಸ್ಕ್ಯಾನ್ ಕಾಪಿ ಯಾವಾಗ ನಾವು ಅಪ್ಲೈ ಮಾಡಬೇಕು, ರೀಟೋಟ್ಲಿಂಗ್ ಯಾವಾಗ ಮಾಡಿಸ್ಬೇಕು ಅಥವಾ ರಿವ್ಯಾಲ್ಯೂಯೇಷನ್ ಯಾವಾಗ ಮಾಡಿಸ್ಬೇಕು ಅಂತ ಕೇಳ್ತಾಯಿದ್ದೀರಾ. ಹಾಗಾಗಿ ಈ ಒಂದು ವಿಡಿಯೋವನ್ನು ಇಲ್ಲಿ ಮಾಡುತ್ತಿರುವಂಥದ್ದು. ನೋಡಿ, ಸರ್ಕ್ಯುಲರ್ ಬಂದಿರುವ ಪ್ರಕಾರ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸರ್ಕ್ಯುಲರ್ ಬಂದಿರುವ ಪ್ರಕಾರ ನಿಮ್ಮ ಸ್ಕ್ಯಾನ್ ಕಾಪಿ ಹಾಗೂ ನಿಮ್ಮ ರಿವ್ಯಾಲ್ಯೂಯೇಷನ್ ರೀಟೋಟ್ಲಿಂಗ್ ಪ್ರೊಸೆಸ್ಸು ಡೇಟ್ ಕೂಡ ಅನೌನ್ಸ್ ಆಗಿದೆ. ಸ್ಕ್ಯಾನ್ ಕಾಪಿಗಾಗಿ 1ನೇ ತಾರೀಕು 7ನೇ ತಿಂಗಳು ಅಂತ ಹೇಳಿದರೆ ಜುಲೈ 1 ನಿನ್ನೆಯಿಂದನೇ ಪ್ರಾರಂಭವಾಗಿದೆ. ಕೊನೆಯ ದಿನಾಂಕ ಸ್ಕ್ಯಾನ್ ಕಾಪಿಗೆ ಅಪ್ಲಿಕೇಶನನ್ನು ಹಾಕುವವರು, ಅಂದರೆ ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡುವವರು ಸಬ್ಜೆಕ್ಟ್ ವೈಸು, ಆಯಿತಾ, ಅದು 5ನೇ ತಾರೀಕು ಆಗಿರುತ್ತೆ. 1 to 5 ಕ್ಲಿಯರ್ ಆಲ್ ಆಫ್ ಯು. 5ನೇ ತಾರೀಕು ಸ್ಕ್ಯಾನ್ ಕಾಪಿಗೆ ಕೊನೆಯ ದಿನಾಂಕ. ರೀಟೋಟ್ಲಿಂಗಿಗೆ ಹಾಕುವಂಥ ವಿದ್ಯಾರ್ಥಿಗಳು ಅಥವಾ ರಿವ್ಯಾಲ್ಯೂಯೇಷನ್ಗೆ ಹಾಕುವಂಥ ವಿದ್ಯಾರ್ಥಿಗಳಿಗೆ 4ನೇ ತಾರೀಕು ಪ್ರಾರಂಭವಾಗಿರುತ್ತೆ, ಆಯಿತಾ. ಇದೇ ತಿಂಗಳ 4ನೇ ತಾರೀಕಿನಿಂದ ಹಿಡಿದು 8ನೇ ತಾರೀಕು ಕೊನೆಯ ದಿನಾಂಕವಾಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈಗೇನಾದರೂ ನಿಮ್ಮ ಮನಸ್ಸಲ್ಲಿ ಬಿಡು ನಾನು ರೀಟೋಟ್ಲಿಂಗಿಗೆ ಹಾಕಿಬಿಡೋಣ 4ನೇ ತಾರೀಕು ಅಂತ ಹೇಳಿದರೆ ಅದು ಮೂರ್ಖತನ. ಫಸ್ಟ್ ಸ್ಟೇಜ್ ಏನು ಅಂತ ಹೇಳಿದರೆ, ನೀವು ರೀಟೋಟ್ಲಿಂಗಾದರೂ ಹಾಕಿ ಅಥವಾ ರಿವ್ಯಾಲ್ಯೂಯೇಷನ್ಗಾದರೂ ಅಪ್ಲಿಕೇಶನನ್ನು ಸಲ್ಲಿಸಿ. ಆದರೆ ತಾವುಗಳು ಫಸ್ಟ್ ಪ್ರೊಸೆಸ್ ಏನು ಅಂತ ಹೇಳಿದರೆ ಸ್ಕ್ಯಾನ್ ಕಾಪಿ ತರಿಸಲೇಬೇಕು. ಯಾರೆಲ್ಲ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿದಾರೋ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ರೀಟೋಟ್ಲಿಂಗು ಹಾಗೂ ರಿವ್ಯಾಲ್ಯೂಯೇಷನ್ ಪ್ರೊಸೆಸ್ಸು ನಡೆಯುತ್ತೆ. ಕ್ಲಿಯರ್ ಆಲ್ ಆಫ್ ಯು. ರಿವ್ಯಾಲ್ಯೂಯೇಷನ್ ಯಾವಾಗುತ್ತೆ ಅಂತ ಹೇಳಿದರೆ ಸ್ಕ್ಯಾನ್ ಕಾಪಿ ತರಿಸ್ಕೊಂಡಿರಬೇಕು. ರೀಟೋಟ್ಲಿಂಗ್ ಯಾವಾಗುತ್ತೆ ಅಂದರೆ ಸ್ಕ್ಯಾನ್ ಕಾಪಿ ತರಿಸ್ಕೊಂಡಿರಬೇಕು. ಈಗ ಬನ್ನಿ, ಹಾಗಿದ್ರೆ ಸರ್ ನಾವು ಸ್ಕ್ಯಾನ್ ಕಾಪಿ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಡೌಟ್ ಇದ್ದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತಾವುಗಳು ಈಸಿಯಾಗಿ ಸ್ಕ್ಯಾನ್ ಕಾಪಿಗೆ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿದೆ. ಏನು ಬೇಡ, ಸ್ಕ್ಯಾನ್ ಕಾಪಿಗೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಇದ್ದರೆ ಸಾಕು. ಆ ರಿಜಿಸ್ಟರ್ ನಂಬರನ್ನು ಅಲ್ಲಿ ಬರೆದ್ರೆ ಸಂಪೂರ್ಣವಾಗಿ ತಾನೇ ಅದು ಅಪ್ಲೋಡ್ ತೆಗೆದುಕೊಳ್ಳುತ್ತೆ. ಕ್ಲಿಯರ್ ಆಲ್ ಆಫ್ ಯು. ಧನ್ಯವಾದಗಳು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ಯಾವ ರೀತಿಯಾಗಿ ಪ್ರೊಸೆಸ್ಸು ಸರ್ ಅದು ಇದು ಅಂತ ಏನಾದರೂ ಡೌಟ್ಸ್ ಇದ್ದರೆ ತಾವುಗಳು ಕಮೆಂಟ್ ಮುಖಾಂತರ ತಿಳಿಸಿದರೆ ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕಬೇಕು ಅಂತ ನಾನೇ ನಿಮಗೆ ಖುದ್ದಾಗಿ ಒಂದು ಅಪ್ಲಿಕೇಶನನ್ನು ಹಾಕಿ ತೋರಿಸ್ತೇನೆ. ಧನ್ಯವಾದಗಳು. ಇದು ಸ್ಕ್ಯಾನ್ ಕಾಪಿ ತರಿಸೋದು ಫ್ರೀಯಾಗಿರಲ್ಲ, ಉಚಿತವಾಗಿರಲ್ಲ. ಯು ಹ್ಯಾವ್ ಟು ಪೇ ಫಾರ್ ದಟ್. ನೀವು ಅದಕ್ಕೆ ದುಡ್ಡನ್ನು 550-650 ರೂಪಾಯಿ ಇದೆ. ಅದನ್ನು ಕೊಟ್ಟರೆ ಒಂದು ಸಬ್ಜೆಕ್ಟಿಗೆ ಪೇ ಮಾಡಬೇಕಾಗುತ್ತೆ ಆನ್ಲೈನ್ ಮುಖಾಂತರವೇ. ನಂತರದಲ್ಲಿಯೇ ನಿಮಗೆ ಸ್ಕ್ಯಾನ್ ಕಾಪಿ ಬರುತ್ತೆ. ತಾವುಗಳು ಆವಾಗ ಡೌನ್ಲೋಡನ್ನು ಮಾಡಿಕೊಳ್ಳಬಹುದಾಗುತ್ತೆ. ಯಾರೆಲ್ಲ ಸ್ಕ್ಯಾನ್ ಕಾಪಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ರೋ ದಯವಿಟ್ಟು ಇವತ್ತೇ ಆ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡಿದರೆ ಬಹಳ ಒಳ್ಳೆಯದು. ಯಾಕಂದರೆ ಸ್ಕ್ಯಾನ್ ಕಾಪಿ ಬಂದ ಮೇಲೆ ನಿಮ್ಮ ಲೆಕ್ಚರರ್ ಹತ್ರನೋ ಅಥವಾ ನಮಗೆ ಕಳಿಸಿಕೊಟ್ರೆ ನಾವು ಅದನ್ನು ಸಂಪೂರ್ಣವಾಗಿ ನೋಡಿ ಅಥವಾ ನೀವೇ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಏನು ಬರೆದಿದ್ದೀರಾ, ಎಲ್ಲಿ ತಪ್ಪು ಹಾಕಿದ್ದಾರೆ ಅಂತ. ಯಾಕಂದರೆ ಆಲ್ರೆಡಿ ನಾನು ಪ್ರತಿಯೊಂದು ಸಬ್ಜೆಕ್ಟಿನ ಕೀ ಆನ್ಸರ್ ಕೂಡ ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆ ಸಬ್ಜೆಕ್ಟಿನ ಕೀ ಆನ್ಸರ್ ಜೊತೆಗೆ ತಾವು ನಿಮ್ಮ ಪೇಪರನ್ನು ಟ್ಯಾಲಿ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮಗೆ ಗೊತ್ತಾಗುತ್ತೆ ಕೊಟ್ಟಿರೋ ಅಂಕಗಳು ಕಡಿಮೆ ಇದ್ದಾವೋ ಅಥವಾ ಜಾಸ್ತಿ ಇದ್ದಾವೋ ಅಂತ. ಯಾವ ವ್ಯಾಲ್ಯೂಯೇಟ್ರು ಕೂಡ ನಿಮ್ಮ ಯೋಗ್ಯತೆಗಿಂತ ನಿಮಗೆ ಕಡಿಮೆ ಅಂಕ ಕೊಟ್ಟಿರಲ್ಲ. ಕ್ಲಿಯರ್ ಆಲ್ ಆಫ್ ಯು. ಇಷ್ಟು ತಿಳ್ಕೊಂಡು ಅಪ್ಲಿಕೇಶನನ್ನು ಯಾವುದು ಸ್ಕ್ಯಾನ್ ಕಾಪಿಗೆ ಅಪ್ಲಿಕೇಶನನ್ನು ಹಾಕಿ. ಅದರ್ವೈಸ್ ಸುಮ್ಮನೆ ದುಡ್ಡನ್ನು ಕಳ್ಕೊತೀರಾ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.